ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ನಿಮ್ಮ ಸಪೋರ್ಟ್ ಇದ್ದರೆ ಇನ್ನಷ್ಟು ಚೆನ್ನಾಗಿರ್ತೀನಿ. ಫ್ರೆಂಡ್ಸ್, ಇವತ್ತು ಸೋಮವಾರದ ಲಾಗ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ. ಸೊ ಈಗ ತಾನೇ ಸ್ನಾನ ಮಾಡ್ಕೊಂಡು ಬಂದೆ, ತಲೆಗೆ ಸ್ನಾನ ಮಾಡಿದ್ದೀನಿ ಇವತ್ತು. ಹಾಗೆ ನೋಡಿ 5ನೇ ದಿನದ ಸ್ನಾನ ಆಗಿದೆ ಹೇಳಬೇಕು ಅಂತಂದರೆ. ಈಗ ನಾನು ಸಿಂಪಲ್ಲಾಗಿ ಮನೆಯಲ್ಲೇ ಹೇಗೆ ರೆಡಿ ಆಗ್ತೀನಿ ಅನ್ನೋದನ್ನು ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ. ಸೊ ಫ್ರೆಂಡ್ಸ್, ಇವಾಗ ಕ್ರೀಮ್ ಹಚ್ಕೊಂಡೆ. ಆಮೇಲೆ ನಾನು ಪೌಡ್ರ್ ಹಾಕ್ಕೊಳ್ಳೋಣ ಅಂತ ನೋಡಿದ್ರೆ ಪೌಡ್ರ್ ಕಾಣಿಸ್ಲಿಲ್ಲ. ನನ್ನ ಮಗಳು ಪೌಡ್ರ್ ಡಬ್ಬ ಎಲ್ಲೇ ಇದ್ದರೂ ಎತ್ಕೊಂಡು ಎಲ್ಲಂದ್ರಲ್ಲಿ ಹಾಕ್ತಾಳೆ ಫ್ರೆಂಡ್ಸ್. ಸೊ ಅದೇ ಪದೇ ನಾನು ನನ್ನ ಹಸ್ಬೆಂಡ್ನ ಕೇಳಿದೆ ಎಲ್ಲಿದೆ ಅಂತ ಅಂದ್ಬಿಟ್ಟು. ಅವರು ನನ್ನ ಹಸ್ಬೆಂಡು ನೋಡಿ ಅಲ್ಲಿ ಕ್ಯಾಮ್ರಾ ಇಟ್ಟಿದ್ದೀನಿ, ಕ್ಯಾಮ್ರಾನ ಹಾಗೆ ಕುತ್ಕೊಂಡು ಬಂದರು. ನಾನು ಕೇಳ್ತಾ ಇದ್ದೀನಿ, ಯಾಕ್ರಿ ಕಾಣಿಸ್ತಲ್ವ ಅಲ್ಲಿ ಕ್ಯಾಮ್ರಾ ಇಟ್ಟಿರೋದು? ಟ್ರೈಪಾಡು ನಾನು ಅಷ್ಟು ಉದ್ದಕ್ಕೈತೆ ಟ್ರೈಪಾಡು, ಕಾಣಿಸ್ಲಿಲ್ವ ಅಂತ ಹೇಳ್ತಾ ಇದ್ದೆ. ಆಮೇಲೆ ಪೌಡ್ರು ಕೇಳಿದ್ದಕ್ಕೆ ಪೌಡ್ರು ತಂದುಕೊಟ್ರು. ಸೊ ಇವಾಗ ಪೌಡ್ರೆಲ್ಲ ಹಾಕ್ಕೊಂಡು ರೆಡಿ ಆಗ್ತಾಯಿದ್ದೀನಿ. ಫ್ರೆಂಡ್ಸು, ಇನ್ನೊಂದು ವಿಷಯ ಶೇರ್ ಮಾಡ್ಕೊಬೇಕಂದ್ರೆ, ನಾನು ಭೀಮ್ನ ಅಮಾವಾಸ್ಯೆ ಲಾಗೇ ಹಾಕಲಿಲ್ಲ. ಸೊ ಯಾಕೆ ಅಂತಲೂ ಕೂಡ ಹೇಳ್ತೀನಿ. ಫ್ರೆಂಡ್ಸ್, ಭೀಮ್ನ ಅಮಾವಾಸ್ಯೆ ಹಬ್ಬ ಮಾಡಲಿಲ್ಲ ಫ್ರೆಂಡ್ಸ್. ನನಗಂತೂ ತುಂಬಾ ಇಷ್ಟ ಆಯಿತು ಮಾಡಬೇಕು ಅಂತ. ಹಬ್ಬ ಮಾಡೋಕ್ಕೆ 2 ಸರಿ ಮಿಸ್ ಆಗಿತ್ತು. ಈ ವರ್ಷ ಮಾಡ್ತೀನಿ ಅಂತ ಅಂದ್ಕೊಂಡೆ, ಬಟ್ ಆಗಲಿಲ್ಲ. ಹೇಳಿದ್ನಲ್ಲ 5ನೇ ದಿನ ಸ್ನಾನ ಇವತ್ತಾಯಿತು ಅಂತ ಅಂದ್ಬಿಟ್ಟು. ಸೊ ಅದಕ್ಕೆ ಆಗಲಿಲ್ಲ ಮಾಡೋಕ್ಕೆ, ತುಂಬ ಬೇಜಾರಾಯಿತು. ಕಣ್ಣನ ಪೂಜೆ ಮಾಡಬೇಕು ಅಂತ ತುಂಬಾ ಆಸೆ ಇತ್ತು ಫ್ರೆಂಡ್ಸ್, ಬಟ್ ಆಗಲಿಲ್ಲ. ಸೊ ಈಗ ನೋಡಿ ಸ್ಟಿಕ್ಕರ್ ಇಟ್ಕೊತಾ ಇದ್ದೀನಿ. ಸೊ ಸ್ಟಿಕ್ಕರು ಚೆನ್ನಾಗಿ ಕಾಣ್ತಾ ಇದೆ. ಈ ಥರ ನನಗೆ ಈ ಥರ ಒಳ್ಳೊಳ್ಳೆ ಸ್ಟಿಕ್ಕರ್ಸ್ ಇಟ್ಕೊಳ್ಳೋಕ್ಕೆ ಭಾಳ ಇಷ್ಟ ಫ್ರೆಂಡ್ಸ್, ತುಂಬ ಚೆನ್ನಾಗಿ ಕಾಣಿಸುತ್ತೆ. ಈಗ ಲಿಪ್ ಬಾಮ್ ಹಾಕ್ಕೊತಾ ಇದ್ದೀನಿ. ಹಾಗೆ ಫ್ರೆಂಡ್ಸ್, ಇವತ್ತಿನ ಲಾಗು ನಾನು ಅದೇ ಭೀಮ್ನ ಅಮಾವಾಸ್ಯೆ ದಿವಸ ನೆನ್ನೆ ಲಾಗ್ ಯಾಕೆ ಮಾಡಲಿಲ್ಲ ಅಂದರೆ, ಅದಕ್ಕೆ ನನಗೆ ತುಂಬ ಬೇಜಾರಾಗೋಯಿತು. ಅದಕ್ಕೆ ಯಾವುದೋ ಒಂದು ಮೊಬೈಲೇ ಮುಟ್ಟಲಿಲ್ಲ, ನಾನು ಯಾವುದೂ ಲಾಗ್ ಮಾಡಿಲ್ಲ. ಅದಕ್ಕೆ ನಾನು ಇವತ್ತು ಸೋಮವಾರ ಲಾಗ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ. ಇವಾಗ ಕುಂಕುಮ ಕೂಡ ಇಟ್ಕೊತಾ ಇದ್ದೀನಿ. ಸೊ ಕುಂಕುಮ ಇಟ್ಕೊಳ್ಳೋದು ನಂಗೆ ತುಂಬ ಇಷ್ಟ ಆಗುತ್ತೆ. ಕುಂಕುಮ ಇಟ್ಕೊಳ್ಳೋದು ತುಂಬ ಒಳ್ಳೆ ಲಕ್ಷಣ ಕಾಣಿಸುತ್ತೆ ನನಗೆ. ಹೆಣ್ಮಕ್ಳಿಗೆ ಕುಂಕುಮನೇ ಲಕ್ಷಣ ಅಲ್ವಾ. ಸೊ ಯಾವಾಗಲೇ ಆಗಲಿ ಕುಂಕುಮ ಇಟ್ಕೊಳ್ಲೇಬೇಕು. ನಾನು ಚಿಕ್ಕದಾಗಿ ಇಟ್ಕೊತೀನಿ. ನಾನು ಜಾಸ್ತಿ ದೊಡ್ಡದಾಗಿ ಇಟ್ಕೊಳ್ಳಲ್ಲ, ಅದು ಅಷ್ಟು ನನಗೆ ಅಷ್ಟು ಚೆನ್ನಾಗಿ ಕಾಣಿಸಲ್ಲ. ಚಿಕ್ಕದಾಗಿ ಒಂಚೂರು ತೊಗೊಂಡು ಇಟ್ಕೊತೀನಿ, ಅದು ತುಂಬ ಚೆನ್ನಾಗಿ ಕಾಣಿಸುತ್ತೆ. ಆ್ಯಂಡ್ ಇವತ್ತು ಕಾಜಲ್ ಅಪ್ಲೈ ಮಾಡ್ಕೊತಾ ಇದ್ದೀನಿ ಫ್ರೆಂಡ್ಸ್. ಕಾಜಲ್ ನನಗೆ ತುಂಬ ಬೇಗ ಸ್ಪ್ರೆಡ್ ಆಗೋಗ್ಬಿಡುತ್ತೆ. ಒಂದು ಸ್ವಲ್ಪ ಇದಿರೋದ್ರಿಂದ, ಅಂಡರ್ ಐ ಡಾರ್ಕ್ನೆಸ್ ಇರೋದ್ರಿಂದ ಈ ಕಾಡಿಗೆ ಸ್ಪ್ರೆಡ್ ಆದಾಗ ತುಂಬ ನಾಗವಳ್ಳಿ ಥರ ಕಾಣ್ತೀನಿ ನಾನು. ಬಟ್ ನನಗಿಷ್ಟ ಕಾಡಿಗೆ ಇಟ್ಕೊಳ್ಳೋಕ್ಕೆ, ಚೆನ್ನಾಗಿರುತ್ತೆ ಅಂತ. ಬಟ್ ಬೇಗ ಸ್ಪ್ರೆಡ್ ಆಗುತ್ತೆ. ಈ ಸ್ಪ್ರೆಡ್ ಆಗದಿರೋ ಅಂತಹ ಕಾಡಿಗೆ ಹಚ್ಕೊಬೇಕು ಫ್ರೆಂಡ್ಸ್. ಸೊ 24 hours ಇರುತ್ತಲ್ಲ ನೋ ಸ್ಪ್ರೆಡ್ ಆಗೋದು, ಆ ಕಾಡಿಗೆ ಆ ಥರದ್ದು ಹಚ್ಕೊಬೇಕು. ಇಷ್ಟೊತ್ತು ಐಬ್ರೋ ಪೆನ್ಸಿಲ್ ಹುಡ್ಕಿದ್ದಕ್ಕೆ ಇವಾಗ ಸಿಕ್ತು. ಸೊ ನೋಡಿ ಐಬ್ರೋಸು ಕೂಡ ಮಾಡ್ಕೊತ ಏನಿಲ್ಲ, ಸಿಂಪಲ್ಲಾಗಿ ಫಿಲ್ ಮಾಡ್ಕೊತೀನಿ ಅಷ್ಟೇ ನಾನು ಐಬ್ರೋ ಪೆನ್ಸಿಲಿಂದ. ಚೆನ್ನಾಗಿ ಕಾಣಿಸುತ್ತೆ ಐಬ್ರೋ. ಸೊ ನೋಡಿ ಸಿಂಪಲ್ ಅಷ್ಟೇ, ನಾನು ಜಾಸ್ತಿ ಏನು ಅಪ್ಲೈ ಮಾಡ್ಕೊಳಕ್ಕೆ ಹೋಗ್ತಾಯಿಲ್ಲ. ರೀಲ್ಸ್ ಎಲ್ಲ ಮಾಡುವಾಗ ನಾನು ಕ್ಲೀನಾಗಿ ತುಂಬ ಕಾನ್ಸಂಟ್ರೇಷನ್ ಕೊಡ್ತೀನಿ ಫ್ರೆಂಡ್ಸ್. ಎಷ್ಟೇ ಇಷ್ಟಪಟ್ಟರು ರೀಲ್ಸ್ ಮಾಡೋಕ್ಕೆ ಅಂತೂ ಆಗ್ತಾನೇ ಇಲ್ಲ, ಒಳ್ಳೆ ಕಷ್ಟ ನನಗೆ ರೀಲ್ಸ್ ಮಾಡೋಕ್ಕೆ. ಈಗ ನೋಡಿ ಬಾಡಿ ಲೋಷನ್ ಹಚ್ಕೊತಾ ಇದ್ದೀನಿ. ಯಾಕಪ್ಪ ರೀಲ್ಸ್ ಮಾಡೋಕ್ಕೆ ಇಷ್ಟ ಅಂದರೆ, ಫ್ರೆಂಡ್ಸ್ ರೀಲ್ಸ್ ಮಾಡಿದ್ರೆ ಚೆನ್ನಾಗಿರೋ ಸ್ಯಾರಿ ಉಟ್ಕೊಂಡು ಅದ್ರ ತಕ್ಕಂತೆ ಜ್ಯುವೆಲ್ರಿ ಹಾಕ್ಕೊಂಡು ಮೇಕಪ್ ಮಾಡಿಕೊಂಡು ರೀಲ್ಸ್ ಮಾಡಬೇಕು. ಅವಾಗ ಚೆನ್ನಾಗಿ ಕಾಣಿಸುತ್ತೆ ರೀಲ್ಸು. ಸೊ ಅದಕ್ಕೆಲ್ಲ ನನಗೆ ಟೈಮೇ ಆಗೋಲ್ಲ. ಪಾಪು ಹತ್ರ ನಾನು ಪಾಪು ಮಲಗ್ತಾನೇ ಇಲ್ಲ ಬೆಳಗೊತ್ತು. ಸೊ ನಾನು ಈ ಟೈಮಲ್ಲಿ ಅವಳು ನೋಡ್ಕೊಳ್ಳೋದು, ಅವಳ ಜೊತೆ ಆಟ ಆಡೋದು, ಇನ್ನು ಅವಳ ಜೊತೆ ಆಟ ಆಡೋರು ಯಾರೂ ಇಲ್ವಲ್ಲ, ಅದೇ ಆಗಿಬಿಡುತ್ತೆ. ಸೊ ರೆಡಿಯಾಗಿ ರೀಲ್ಸ್ ಮಾಡೋಕ್ಕಾಗ್ತಾಯಿಲ್ಲ. ಈಗ ನೋಡಿ ನನ್ನ ಮೇಕಪ್ ಲುಕ್ ಹೇಗಾಗಿದೆ ಅಂತ. ಬಟ್ ಆ್ಯಕ್ಟಿಂಗ್ ಅಂದರೆ ತುಂಬ ಇಷ್ಟ ಫ್ರೆಂಡ್ಸ್. ನೋಡಿ ಪುಳಿಯೋಗರೆ ಮಾಡಿದ್ದೀನಿ ಇವತ್ತು. ಮಾರ್ನಿಂಗ್ ಟಿಫನ್ ಪುಳಿಯೋಗರೆ. ಇವತ್ತು ಪಪ್ಪಾಯ ಮತ್ತು ಕಲ್ಲಂಗಡಿ ಹಣ್ಣು ತಂದಿದ್ದಾರೆ ನನ್ನ ಹಸ್ಬೆಂಡು. ಇವತ್ತು ಸಾಯಂಕಾಲ ಹಚ್ಕೊಂಡು ತಿನ್ನೋಣ ಅಂತ ಅಂದ್ಕೊಂಡಿದ್ದೀನಿ. ಹಾಗೆ ನೋಡಿ ಫ್ರೆಂಡ್ಸ್, ಸಾಂಬಾರು ಮಾಡೋಣ ಅಂತ ಅಂದ್ಬಿಟ್ಟು ಕಾಯಿ ಹೊಡೆದಿದ್ದಾರೆ, ತೆಂಗಿನಕಾಯಿ.
ನನಗೆ ತೆಂಗಿನಕಾಯಿ, ಹಸಿ ತೆಂಗಿನಕಾಯಿ ಬೆಲ್ಲ ಜೊತೆನೋ ಸಕ್ಕರೆ ಜೊತೆನೋ ತಿನ್ನೋಕ್ಕೆ ತುಂಬ ಇಷ್ಟ ಆಗುತ್ತೆ. ಸೊ ನೀವು ಯಾರಾದರೂ ಆ ಥರ ತಿಂದಿದ್ದೀರಾ ಅಂತ ನನಗೆ ಕಮೆಂಟ್ ಮಾಡಿ. ಈಗ ಅಮ್ಮ ಪಾಪನ ಆಟ ಆಡಿಸ್ತಾ ಇದ್ದಾರೆ. ನೆನ್ನೆ ನನ್ನ ಹಸ್ಬೆಂಡು ಪಿಜ್ಜಾ ತಂದಿದ್ರು ಫ್ರೆಂಡ್ಸ್, ರೆಡಿಮೇಡ್ ಪಿಜ್ಜಾ. ಸೊ ಪ್ಯಾನಲ್ಲಿ ಸ್ವಲ್ಪ ಹೀಟ್ ಮಾಡಿಕೊಂಡು ಸೊ ನಾನು ನನ್ನ ಹಸ್ಬೆಂಡು ಪಿಜ್ಜಾ ತಿಂದ್ವಿ ಮನೇಲಿ ಇನ್ಯಾರೂ ತಿನ್ನಲ್ಲ, ಅಪ್ಪ ಅಮ್ಮ ಎಲ್ಲ ತಿನ್ನಲ್ಲ ಪಿಜ್ಜಾ. ಪಾಪು ಕೂಡ ಅಷ್ಟೇ, ಅದ್ರ ಮೇಲೆ ಪನ್ನೀರು ಕಾರ್ನು ಬರುತ್ತಲ್ಲ ಅದು ಮಾತ್ರ ತಿಂದಳು. ಸೊ ತುಂಬ ಚೆನ್ನಾಗಿತ್ತು ಪಿಜ್ಜಾ. ಒಂದು ಬೇಸ್ ತಂದಿದ್ದಾರೆ, ಇನ್ನೊಂದು ರೆಡಿ ಮಾಡಿಸ್ಕೊಂಡು ತಂದಿದ್ದರು. ಆಮೇಲೆ ಇಲ್ಲಿ ಮನೆಗೆ ಬಂದಾಗ ಬಿಸಿ ಮಾಡ್ಕೊಂಡು ತಿಂದ್ವಿ. ಇದು ಪಾಪುಗೆ ನನ್ನ ಹಸ್ಬೆಂಡ್ ತಂದುಕೊಟ್ಟಿರೋದು, ಹರ್ಷು ತಂದಿರೋಂಥದ್ದು. ಅವಳು ಎಲ್ಲರಿಗೂ ಡಿಶುಮ್ ಮಾಡ್ತಾಯಿದ್ಲು, ಅದಕ್ಕೆ ಇದನ್ನು ತಂದಿದ್ದಾರೆ ನೋಡಿ. ಈ ಥರ ಡಿಶುಮ್ ಮಾಡಿದ್ರೆ ಅದು ಈ ಥರ ಅಲ್ಲಾಡುತ್ತೆ, ಕೆಳಗಡೆ ಮಾತ್ರ ಬೀಳಲ್ಲ. ಸೊ ಇದ್ರ ಒಳಗಡೆ ಕೆಳಗಡೆ ಇದಿಟ್ಟಿದ್ದಾರೆ, ಮರಳು ಹಾಕಿದ್ದಾರೆ, ಅದಕ್ಕೆ ಅದು ಕೆಳಗಡೆ ಬೀಳಲ್ಲ. ಹಾಗೆ ಫ್ರೆಂಡ್ಸ್, ಸೈಕಲ್ಲು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿಲ್ಲಲ್ಲ, ಅದಕ್ಕೆ ಶೇರ್ ಮಾಡ್ಕೊತಾ ಇದ್ದೀನಿ. ಪಾಪು ಹೊಸ ಸೈಕಲ್ಲು. ಈಗ ಈ ತಿಂಗಳದ್ದು ಬಜೆಟು ಯಾವುದಾದ್ರು ಎಷ್ಟೆಷ್ಟು ಅಮೌಂಟ್ ಇದೆ ಎಲ್ಲ ನಾನು ಕ್ಲೀನಾಗಿ ಬರ್ಕೊತಾ ಇದ್ದೀನಿ. ನಾನು ಮನಿ ಸೇವಿಂಗ್ಸ್ ಮಾಡ್ತಾಯಿದ್ದೀನಲ್ಲ, ಸೊ ಎಲ್ಲ ಕ್ಲೀನಾಗಿ ಬರೆದು ಮೇಂಟೈನ್ ಮಾಡಿಕೊಂಡು ಈ ಮಂತದ್ದು ಮನಿ ಸೇವಿಂಗ್ ಕೂಡ ಸ್ಟಾರ್ಟ್ ಮಾಡಿದ್ದೀನಿ. ಸೊ ನೋಡಿ ಎಷ್ಟು ಖರ್ಚುಗಳಿದ್ದಾವೋ ಏನೋ ಅದೆಲ್ಲ ಬರ್ಕೊಂಡಿದ್ದೀನಿ. ಪ್ರತಿ ಒಂದೊಂದು ರೂಪಾಯಿದು ಕೂಡ ನಾನು ಕ್ಯಾಲ್ಕುಲೇಟ್ ಮಾಡಿ ಬರೆದಿದ್ದೀನಿ. ಹಾಗೆ ನೇರ್ಲೆಹಣ್ಣು ಕಿತ್ಕೊಳ್ಳೋಣ ಅಂತ ಬಂದಿದ್ದೀವಿ. ಪಾಪು ಒಂದು ರೌಂಡ್ ಹೋಗ್ಬೇಕಂತ ತುಂಬಾ ಹಠ ಮಾಡಿದ್ಲು, ಅದಕ್ಕೆ ಹೊರಗಡೆ ಬಂದಿದ್ದೀವಿ. ಸೊ ನೇರ್ಲೆಹಣ್ಣು ನೋಡಿ ಎಷ್ಟು ಚೆನ್ನಾಗಿದೆ ಅಂತ. ಇದು ಚಿಕ್ಕ ನೇರ್ಲೆಹಣ್ಣು, ಮರದಲ್ಲೇ ನನ್ನ ಹಸ್ಬೆಂಡು ನೇರ್ಲೆಹಣ್ಣು ಕಿತ್ಕೊಳ್ಳೋಣ ಅಂತ ಬಂದಿದ್ದಾರೆ. ಆಯ್ತಾ? ಅದು ಬೇಕಾ? ಬೇಕಾ? ಇಲ್ಲ ಟರ್ನ್ ಮಾಡ್ಕೊತೀರಾ ಇಷ್ಟು ಚಿಕ್ಕ ಜಾಗದಲ್ಲಿ? ಅಡ್ಡತ್ತಿಗೆ ಕಳ್ಳ 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 ಬನ್ನಿ ಹಿಡ್ಕೊಳ್ಳಿ, ಕಳ್ಳ 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 ಬನ್ನಿ ಹಿಡ್ಕೊಳ್ಳಿ. ಏನಪ್ಪ ಮಾಡ್ತಿರೋದು ನೀನು? ಕಳ್ತನ ಮಾಡ್ತಿದ್ಯಾ? ಇಷ್ಟು ದೊಡ್ಡವನ ಕಳ್ತನ ಮಾಡ್ತೀಯಲ್ಲಪ್ಪ. ಕಂಪ್ಲೇಂಟ್ ಕೊಡೋದು ಕೇಳಿ ಮರಕ್ಕೆ ನನ್ನ ಮೇಲೆ. ಅಪ್ಪ ನೀನು ಹೋಗ್ತೀಯ ಅಪ್ಪ ಹತ್ರ? ಮಮ್ಮಿ ಮಮ್ಮಿ ಏನಮ್ಮ ತಿಂತಿರೋದ? ಹಣ್ಣು. ಇಲ್ಲಿ ನೋಡಿ. ಚೆನ್ನಾಯ್ತಾ? ಹಂಗೆ ಅದೇ ಕೈ ಲ್ಯಾಂಡ್ಸಪ್ ಮಾಡ್ಬಿಡಮ್ಮ. ಫ್ರೆಂಡ್ಸ್, ನಮ್ಮೂರಲ್ಲಿ ಸೋಮವಾರ ಸಂತೆ ಇರುತ್ತೆ. ಸೊ ಇವತ್ತು ಸಂತೆ ಇದೆ, ಆದರೆ ಏನು ತರಕಾರಿಗಳು ಅಷ್ಟು ಅಂಗಡಿಗಳು ಇಟ್ಟಿಲ್ಲ. ಇವತ್ತು ಜನ ಕಡಿಮೆ ಇದೆ. ಮಾಮೂಲಿ ಅಂದರೆ ತುಂಬ ಜಾಸ್ತಿ ಇರ್ತಾಯಿತ್ತು. ಈಗ ದೇವಸ್ಥಾನ ಹತ್ರ ನೋಡಿ, ದೇವಸ್ಥಾನ ಹತ್ರ ಇದ್ದೀವಿ ನಾವು. ಇಲ್ಲೇ ಕಾರ್ ಪಾರ್ಕ್ ಮಾಡಿ ತರಕಾರಿ ತೊಗೊಂಡು ಬಂದರು. ನಾಳೆ ಅತ್ತೆದು ಕಾರ್ಯ ಇದೆ, ಸೊ ಅದಕ್ಕೆ ಏನೇನು ಬೇಕೋ ತರಕಾರಿ ದಿನಸಿ ಎಲ್ಲ ತೊಗೊಂಡ್ರು. ಈಗ ಅಂಗಡಿಗೆ ಬಂದಿದ್ದೀನಿ ಫ್ರೆಂಡ್ಸ್. ನೋಡಿ, ಇದೇ ಪ್ರಿಂಟಿಂಗ್ ಮಿಷಿನು, ಇಲ್ಲೇ ಪ್ರಿಂಟಿಂಗ್ ಮಾಡೋದು. ಗಿಫ್ಟ್ ಸೆಂಟರ್ ಶಾಪ್ ಇಟ್ಟಿದ್ದೀವಲ್ಲ, ಸೊ ಇಲ್ಲಿ ನೋಡಿ ಐಟಮ್ಸು ಮೆಟೀರಿಯಲ್ಸ್ ಎಲ್ಲ ಇದೆ. ಇದರಲ್ಲೆಲ್ಲ ಫೋಟೋ ಫ್ರೇಮ್ಸ್ ಎಲ್ಲ ಪ್ರಿಂಟ್ ಮಾಡಿ ಕುಷನ್ ಎಲ್ಲ ರೆಡಿ ಮಾಡ್ಬೋದು. ಕಾಫಿ ಮಗ್ಗಿದೆ, ಆಮೇಲೆ ಟೀ ಶರ್ಟ್ ಪ್ರಿಂಟಿಂಗು. ಸೊ ಈ ಥರ ಎಲ್ಲ ಥರ ವರ್ಕು ಇದೆ. ಸೊ ಇವಾಗ ಸದ್ಯಕ್ಕೆ ಆರ್ಡ್ರ್ ಬರ್ತಿರೋದು ಮಾತ್ರ ಟೀ ಶರ್ಟ್ ಆರ್ಡ್ರು. ಸೊ ನಾನು ತುಂಬ ದಿನ ಆದಮೇಲೆ ಬಂದಿದ್ದೀನಿ ಅಂಗಡಿಗೆ, ಶಾಪ್ಗೆ. ನನ್ನ
ಮೈದಾ ಫುಲ್ಲು ಬ್ಯುಸಿ ವರ್ಕಲ್ಲಿ. ಕಸ್ಟಮರ್ ಕೂಡ ಬಂದಿದ್ದಾರೆ, ಅವರು ಮೊಬೈಲ್ ತಂದು ಕೊಟ್ಟಿದ್ದಾರೆ, ಅದನ್ನ ರೆಡಿ ಮಾಡ್ತಿದ್ದಾನೆ. ಹಾಯ್ ಮಾಡೋದಿಕ್ಕೆ ಹಾಯ್ ಮಾಡಿ, ಹಾಯ್ ಐ ಐ ಐ ಐ ಐ ಐ ಬಸ್ ಬರ್ತಾ ಇದೆ, ಬಸ್. ಫ್ರೆಂಡ್ಸ್, ಈಗ ಈ ಬೇಕ್ರಿಗೆ ಬಂದಿದ್ದೀವಿ. ನನ್ನ ಮಗಳು ಬೇಕ್ರಿ ನೋಡಿದ ತಕ್ಷಣ ಇಟ್ಕೊಂಬಿಟ್ಲು, ನನಗೆ ಚಾಕ್ಲೇಟ್ ಬೇಕು ಅಂತಂದ್ಬಿಟ್ಟು. ಅದಕ್ಕೆ ಅವಳಿಗೆ ಚಾಕ್ಲೇಟ್ ಕೊಡ್ಸೋಣ ಅಂತಂದ್ಬಿಟ್ಟು, ಹಾಗೆ ಚಕ್ಲಿ ಅವೆಲ್ಲ ತೊಗೊಳ್ಳೋಣ ಅಂತಂದ್ಬಿಟ್ಟು ಬಂದಿದ್ದೀನಿ. ಬೇಕ್ರಿಯಲ್ಲಿ ನೋಡಿದ ತಕ್ಷಣ ಅದು ಬೇಕು ಇದು ಬೇಕು ಅಂತ ಮನಸ್ಸಲ್ಲಿ ತುಂಬಾ ಅನಿಸ್ಬಿಡ್ತು ಫ್ರೆಂಡ್ಸ್. ಅಯ್ಯೋ ಮತ್ತೆ ದಪ್ಪ ಆಗ್ತೀನಪ್ಪ ಯಾಕಪ್ಪ ಅಂತಂದ್ಬಿಟ್ಟು ಏನು ಬೇಡ ಅಂತ ಇದ್ದೆ ನನ್ನ ಹಸ್ಬೆಂಡ್ ಮಾತ್ರ ಏನು ಬೇಕು ಕೇಳು, ಏನು ಬೇಕು, ಏನು ತೊಗೊಳ್ಲಿ ಅಂತ ಪದೇ ಕೇಳ್ತಾ ಇದ್ರು, ಏನಾದರೂ ಬೇಕೇನೋ ಕೊಡಿಸೋಣ ಅಂತ. ಬಾ ಮನೆಗೆ ಹೋದ್ಮೇಲೆ ಜಿಯಾ. ಫ್ರೆಂಡ್ಸ್, ಇವತ್ತು ನನ್ನ ಹಸ್ಬೆಂಡ್ ಅತಿವಾಸ ಇದ್ದಾರೆ, ಅಂದರೆ ಉಪವಾಸ. ನಾಳೆ ನಮ್ಮ ಅತ್ತೆದು ಕಾರ್ಯ ಇದೆ, ಅದಕ್ಕೆ ಇವತ್ತು ಉಪವಾಸ ಇದ್ದಾರೆ. ಪಾಪ ಅವಾಗಿಂದ ಓಡಾಡಿರೋದೇ ಆಗೋಯ್ತು ಫ್ರೆಂಡ್ಸ್. ಪಾಪನ ಕರ್ಕೊಂಡು ವಾಕಿಂಗ್ ಹೋಗೋದು ಬರೋದು ಇದೇ ಆಗೋಯ್ತು. ಇನ್ನೂ ಊಟ ಮಾಡಿಲ್ಲ, ಉಪವಾಸ ಅಂತ ಹೇಳ್ಬಿಟ್ಟು ಇವಾಗ ತಾನೇ ಊಟ ಮಾಡಿಲ್ಲ ಅಂತ ಇದ್ದೀನಿ ಫ್ರೆಂಡ್ಸ್. ಅತಿವಾಸ ಅಂದರೆ ಹೆಂಗೆ ಗೊತ್ತಾ, ಬೆಳಿಗ್ಗೆ ಮತ್ತು ರಾತ್ರಿ ಊಟ ಮಾಡಬಾರ್ದು, ಮಧ್ಯಾಹ್ನ ಒಂದೊತ್ತು ಮಾಡ್ಬೋದು. ನನಗೂ ಗೊತ್ತು. ನನ್ನ ಹಸ್ಬೆಂಡ್ಗೆ ಏನಂದರೆ ನನಗೇನು ಗೊತ್ತಿಲ್ಲ, ಪೆದ್ದ ಶಿಖಾಮಣಿ, ಬುದ್ಧಿ ಇಲ್ಲ, ಹಾಂ ಸಿಕ್ಕಿದ ಚಾನ್ಸ್ ಅಂತ ಏನೆಲ್ಲ ಹೇಳ್ತಾರೆ ನೋಡಿ ಫ್ರೆಂಡ್ಸ್. ಸಿಕ್ಕಿದ ಚಾನ್ಸ್ ಅಂತ ಹೂವಾಗ್ಲಲ್ಲಿ ಬಿಟ್ಟೇವ, ಚೆನ್ನಾಗಿದ್ದಾವೆ. ಕೈ ಇಟ್ಕೊಮ್ಮ. ನನ್ನ ಮಗಳಿಗೆ ಗಾಯ ಆಗಿತ್ತು ಫ್ರೆಂಡ್ಸ್, ಕೈಯೇ ಎತ್ತಾ ಇರಲಿಲ್ಲ, ಅಳ್ತಾ ಇದ್ಲು ಒಂದೇ ಸಮ. ವಾಕಿಂಗ್ ಕರ್ಕೊಂಡು ಬಂದು ಕುರಿಗಳು ನೋಡಿದ ತಕ್ಷಣ ಕೈ ಮೂಮೆಂಟ್ ಮಾಡಿಬಿಟ್ಲು ನನ್ನ ಮಗಳು. ಬಾ ಯಾಕ ನನ್ನ ಮಗಳು ಮನೆಗೆ ಹೋಗೋಕ್ಕೆ ಇಂಟ್ರೆಸ್ಟ್ ಪಡ್ತಾಯಿಲ್ಲ. ಅಮ್ಮ ಮನೆಗೆ ಹೋಗೋದು ಬೇಡನೇ, ಬಾ ನಾನು ಎತ್ಕೊತೀನಿ ಬಾ. ಪಾಪ ಅಪ್ಪ ಉಪವಾಸ ಇದ್ದಾರೆ. ಅಮ್ಮ ಅದಕ್ಕೆ ಕೆಳಗಡೆ ಇಳಿಸ್ಬಿಡಿ. ನೋಡಿ ಫ್ರೆಂಡ್ಸ್, ನಾನು ಲಗೇಜ್ ಎತ್ಕೊತಾ ಇದ್ದೀನಿ. ಬರ್ತೀಯ ನನ್ನ ಹತ್ರ, ಎತ್ಕೊಂಡ್ಲಾ ಫ್ರೆಂಡ್ಸ್? ಇವಾಗ ಮತ್ತೆ ನಾನು 4 ಗಂಟೆಗಾಗಿ ನಾನು ಲಾಗ್ನ ಸ್ಟಾರ್ಟ್ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಮಧ್ಯಾಹ್ನ ಏನೂ ಊಟ ಮಾಡಿಲ್ಲ ಫ್ರೆಂಡ್ಸ್, ಯಾಕೋ ಊಟ ಮಾಡಬೇಕು ಅನಿಸ್ಲಿಲ್ಲ. ಹಾಗೆ ಒಂದು ಸ್ವಲ್ಪ ಸಮೋಸ ಮತ್ತು ಐಸ್ ಕ್ರೀಮ್ ಎಲ್ಲ ತಿಂದಿದ್ದೀನಿ ಇವತ್ತು ಬೇಕ್ರಿ ಫುಡ್ ತಿಂದ್ಬಿಟ್ಟೆ ಫ್ರೆಂಡ್ಸ್. ನನಗೆ ಅದು ಬೇಕ್ರಿಗೆ ಹೋಗಿದ್ವಲ್ಲ, ಅಲ್ಲಿ ಬೇಕ್ರಿಗೆ ಹೋದರೆ ಅಷ್ಟೇ, ಅದಕ್ಕೆ ನಾನು ಬೇಕ್ರಿಗೆ ಹೋಗಲ್ಲ. ಸೊ ಅದೆಲ್ಲ ತಿಂದಿದ್ದೀನಿ, ಅದಕ್ಕೆ ಹಸುವಾಗಲಿಲ್ಲ, ಅದಕ್ಕೆ ಏನು ಮಾಡಲಿಲ್ಲ ಊಟ. ಈಗ ನೋಡಿ ಫ್ರೆಂಡ್ಸ್, ನಾನು ಬೆಳಗ್ಗೆ ಕಾಡಿಗೆ ಹಾಕ್ಕೊಂಡಿದ್ನಲ್ಲ, ಅದೆಲ್ಲ ಸ್ಪ್ರೆಡ್ ಆಗಿದೆ. ನನಗೆ ಸ್ಪ್ರೆಡ್ ಜಾಸ್ತಿ ಆಗಿಬಿಡುತ್ತೆ ಕಾಡಿಗೆ, ಅದಕ್ಕೆ ನನಗೆ ಹಾಕ್ಕೊಳ್ಳೋಕ್ಕೆ ಇಷ್ಟ ಆಗಲ್ಲ. ಇವಾಗ ಅದನ್ನೆಲ್ಲ ಕ್ಲೀನಾಗಿ ಒರೆಸ್ಕೊಳ್ಳೋಣ ಅಂದ್ಕೊಂಡಿದ್ದೀನಿ. ಆಮೇಲೆ ಇನ್ನೂ ಈ ನಡುವೆ ನನಗೆ ಪಿಂಪಲ್ಸ್ ಬರ್ತಾ ಇರಲಿಲ್ಲ. ಇವಾಗ ಈ ಡೇಟ್ ಆಗೋ ಟೈಮಲ್ಲಿ ಪಿಂಪಲ್ಸ್ ಎಲ್ಲ ಬಂದು ಹಂಗೆ ಮಾರ್ಕ್ಗಳಾಗ್ತಾಯಿದೆ. ಮಾರ್ಕ್ ಆಗೋ ಜಾಗದಲ್ಲಿ ನೋಡಿ ಈ ಥರ ಹಳ್ಳನೂ ಬಿದ್ದೋಗ್ಬಿಡುತ್ತೆ. ಸೊ ಅದು ನನಗೆ ಇಷ್ಟನೇ ಆಗ್ತಾಯಿಲ್ಲ ಫ್ರೆಂಡ್ಸ್. ನನ್ನ ಮುಖ ಈ ಥರ ಎಲ್ಲ ಹಿಂಗೆ ಆಗ್ತಾಯಿರೋದಕ್ಕೆ, ಇನ್ನೇನು ನನ್ನ ಹತ್ರದಲ್ಲೇ ನನ್ನ ಬರ್ಡೇ ಇದೆ, ಹಬ್ಬ ಇದೆ. ಅಯ್ಯೋ, ಅದಕ್ಕೆ ತುಂಬ ಬೇಜಾರಾಗ್ತಾಯಿದೆ. ಅದಕ್ಕೆ ಇನ್ಮೇಲೆ ಫೇಸ್ ಪ್ಯಾಕ್ ಹಾಕ್ಕೊತಾ ಇರೋಣ ಅಂತ ಅಂದ್ಕೊಂಡು ನಾನು ಫೇಸ್ ಪ್ಯಾಕ್ ತೋರಿಸ್ತೀನಿ ಫ್ರೆಂಡ್ಸ್. ಇವತ್ತು ಒಂದು ಒಳ್ಳೆ ಫೇಸ್ ಪ್ಯಾಕು, ಚೆನ್ನಾಗಿ ರಿಸಲ್ಟ್ ಕೊಡೋವಂಥ ಫೇಸ್ ಪ್ಯಾಕ್ ತೋರಿಸ್ತೀನಿ. ನಾನು ಮೊದಲಿಂದನೂ ತುಂಬ ಫೇಸ್ ಪ್ಯಾಕ್ ಹಾಕ್ಕೊತಾ ಇದ್ದೆ. ನಾನು ಎಲ್ಲ ಥರ ಹೋಮ್ ರೆಮಿಡಿ ಫೇಸ್ ಪ್ಯಾಕು ಎಲ್ಲ ಥರದ್ದು ಟ್ರೈ ಮಾಡಿದ್ದೀನಿ. ನನಗೆ ಹೋಮ್ ರೆಮಿಡೀಸು ಚೆನ್ನಾಗಿ ವರ್ಕ್ ಆಗುತ್ತೆ ನನ್ನ ಫೇಸ್ಗೆ. ಹಂಗೆ ಒಂದು ರೌಂಡ್ ಫೇಸ್ ವಾಶ್ ಮಾಡಿಕೊಂಡು ಆಮೇಲೆ ಫೇಸ್ ಪ್ಯಾಕ್ ಹಾಕೋದು ಹೇಗೆ ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ಸೊ ಪೂರ್ತಿ ನೋಡಿ, ಸ್ಕಿಪ್ ಮಾಡ್ತೀರಾ.
ಓಕೆ ಫ್ರೆಂಡ್ಸ್ ಒಂದ್ಸರಿ ಹಂಗೆ ಮುಖ ತೊಳ್ಕೊಂಡು ಬರ್ತೀನಿ. ಫ್ರೆಂಡ್ಸ್, ಈ ಫೇಸ್ ಪ್ಯಾಕ್ಗೆ 2 ಇಂಗ್ರೀಡಿಯೆಂಟ್ಸ್ ಸಾಕು, ಟೊಮೊಟೊ ಮತ್ತು ಸಕ್ಕರೆ. ಸೊ ಟೊಮೊಟೊನ ಅರ್ಧ ಕಟ್ ಮಾಡಿಬಿಟ್ಟು ಅದ್ರ ಮೇಲೆ ಸಕ್ಕರೆ ಹಾಕ್ಕೊಂಡು ನಾನಿವಾಗ ಮುಖಕ್ಕೆ ಅಪ್ಲೈ ಮಾಡ್ಕೊತಾ ಇದ್ದೀನಿ. ನೋಡಿ, ಮಸಾಜ್ ಮಾಡ್ಕೊತಾ ಇದ್ದೀನಿ ಅದರಲ್ಲಿ. ಸೊ ನಾನು ವಿಡಿಯೋ ರೆಕಾರ್ಡ್ ಮಾಡ್ದಿರೇ ನಾನು ಅಪ್ಲೈ ಮಾಡ್ಕೊಂಬಿಟ್ಟೆ. ಇವಾಗ ಮತ್ತೆ ರೆಕಾರ್ಡ್ ಮಾಡ್ತಾ ನಾನು ಹೇಗೆ ಅಪ್ಲೈ ಮಾಡ್ಕೊಳ್ಳೋದು ಅಂತ ನಿಮಗೆ ತೋರಿಸ್ತಾ ಇದ್ದೀನಿ. ಸೊ ಹಿಂಗಾಗೋಗ್ಬಿಡುತ್ತೆ ಫ್ರೆಂಡ್ಸ್. ನಾನು ರೆಕಾರ್ಡ್ ಮಾಡ್ಕೊಂಡಿದ್ದೀನಿ ಅಂದ್ಕೊಂಡು ನಾನು ಫುಲ್ ಅಪ್ಲೈ ಮಾಡ್ಕೊಂಬಿಟ್ಟಿದ್ದೆ ಫೇಸ್ ಫುಲ್ಲು. ನಾನು ವಾಯ್ಸ್ ಓವರ್ ಕೊಡ್ತಾಯಿದ್ದೀನಿ, ಯಾಕಂದರೆ ನನ್ನ ಪಾಪು ಅಲ್ಲಿ ಮೊಬೈಲಲ್ಲಿ ಸಾಂಗ್ ಇಟ್ಬಿಟ್ಟಿದ್ದಾಳೆ. ಅದಕ್ಕೆ ನೋಡಿ, ಚೆನ್ನಾಗಿ ಅಪ್ಲೈ ಮಾಡ್ಕೊಬೇಕು, ಚೆನ್ನಾಗಿ ಮಸಾಜ್ ಮಾಡ್ಕೊಬೇಕು. ಈ ಸಕ್ಕರೆಯಿಂದ ಈ ಥರ ಮಸಾಜ್ ಮಾಡ್ಕೊಳ್ಳೋದು ಟೊಮೊಟೊದಲ್ಲಿ. ಇದು ಏನಾಗುತ್ತೆ ಅಂತಂದರೆ ಸ್ಕಿನ್ನಲ್ಲಿರುತ್ತಲ್ಲ ಡೆಡ್ ಅದೆಲ್ಲ ಹೊರಗಡೆ ಬಂದುಬಿಡುತ್ತೆ ಆ್ಯಂಡ್ ಪಿಂಪಲ್ ಎಲ್ಲ ಹೋಗುತ್ತೆ ಇದರಿಂದ. ಟೊಮೊಟೊ ರಸದಲ್ಲಿ ವಿಟಮಿನ್ ಸಿ ಇರೋದ್ರಿಂದ ಸ್ಕಿನ್ ತುಂಬಾ ಒಳ್ಳೆಯದು, ಒಳ್ಳೆ ಬ್ರೈಟ್ನೆಸ್ ಕೊಡುತ್ತೆ. ನಾನು 2-3 ಸರಿ ಟ್ರೈ ಮಾಡಿದ್ರು ಸಾಕು, ಬೆಳ್ಳಗಾಗೋಗ್ತೀವಿ. ಈಗ ನೋಡಿ, ನಾನು ಮುಖ ತೊಳ್ಕೊಂಬಂದಿದ್ದೀನಿ, ಸ್ಕಿನ್ನು ತುಂಬ ಚೆನ್ನಾಗಿ ಕಾಣ್ತಾ ಇದೆ. ಹಾಗೆ ಫ್ರೆಂಡ್ಸ್, ಇದೇನು ಗೊತ್ತಾ, ನೋಡಿ, ಹಸಿ ದ್ರಾಕ್ಷಿ ಫಸ್ಟ್ ಟೈಮ್ ನಾನು ತಿಂದಿರೋದು. ನಾನು ಒಂದ್ಸರಿನೂ ತಿಂದೇ ಇಲ್ಲ, ಹಿಂಗಿರುತ್ತೆ ಅಂತಲೂ ಗೊತ್ತಿರಲಿಲ್ಲ. ಬಟ್ ಟೇಸ್ಟ್ ಮಾತ್ರ ಸಖತ್ತಾಗಿದೆ, ಒಳ್ಳೆ ಸ್ವೀಟು, ತುಂಬ ಚೆನ್ನಾಗಿದೆ ಫ್ರೆಂಡ್ಸ್. ನನಗಂತೂ ತುಂಬ ಇಷ್ಟ ಆಯಿತು. ಎಲ್ಲ ಖಾಲಿ ಮಾಡ್ತಾಯಿದ್ದೀನಿ ನಾನೇ. ನನ್ನ ಮಗಳಿಗೂ ಕೊಟ್ಟೆ, ಅವಳು ಕೂಡ ಇಷ್ಟಪಟ್ಟು ತಿಂದಳು. ಚೆನ್ನಾಗಿದೆ ಫ್ರೆಂಡ್ಸ್ ಇದಂತೂ. ಇದು ಒಣಗಿದ ಮೇಲೆ ತಿನ್ನೋಕ್ಕಿಂತ ಹಸಿ ಇದ್ದಾಗನೇ ತಿಂದರೆ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಇವತ್ತು ತುಂಬ ಲೇಟಾಗಿ ಊಟ ಮಾಡಿದೆ, 5 ಗಂಟೆಲಿ ಊಟ ಮಾಡಿದ್ದೀನಿ. ತುಂಬ ಹೊಟ್ಟೆ ಹಸಿತಾಯಿತ್ತು, ಅದಕ್ಕೆ ಅನ್ನ ಸಾಂಬಾರು ಊಟ ಮಾಡಿದೆ. ಹೇಳಿದ್ನಲ್ಲ, ಹಣ್ಣು ತುಂಬ ಚೆನ್ನಾಗಿದೆ, ಹಸಿ ದ್ರಾಕ್ಷಿ. ಹಾಗೆ ಫ್ರೆಂಡ್ಸ್, ಈಗ ದೇವ್ರ ಮನೇಲಿ ಪೂಜೆನೂ ಕೂಡ ಆಗಿದೆ ಸೋಮವಾರ. ಫ್ರೆಂಡ್ಸ್, ಈ ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಮತ್ತೆ ಮುಂದಿನ ಲಾಗಲ್ಲಿ ಭೇಟಿ ಆಗ್ತೀನಿ. ಈ ಲಾಗ್ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್ ಅವರು.